ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕನ್ನೋರು ವೆಯ್ಟ್ ಮಾಡಿ. ಲೈಕ್ ಜಾನ್ವರಿ ಫಸ್ಟ್ ವೀಕಲ್ಲಿ ಹೇಳ್ತೀನಿ ನಾನು ಯಾವಾಗ ಇದನ್ನು ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಅಂತ. ಸೊ ಅವಾಗ ಬೇಕಿರೋ ಜಾಯ್ನ್ ಆಗಿ ಕಲಿಬೋದು. ಜಾನ್ವರಿ ಅಂತೀನಿ, ಫೆಬ್ರವರಿ. ಸೊ ಆ್ಯಕ್ಚುಲಿ ಇವತ್ತು ಬಂದು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋ ಮೂಡೇ ಇರಲಿಲ್ಲ ನನಗೆ. ರೀಸನ್ ಇಷ್ಟೇ, ಲೈಕ್ 1ನೇ ತಾರೀಕು ಬಜೆಟ್ ಇದಿರೋದ್ರಿಂದ ಮಾರ್ಕೆಟಲ್ಲಿ ಇವತ್ತೇನು ಸೈಡ್ ವೇಸ್ ಆಗ್ಬೋದು. ಮಾರ್ಕೆಟು ಮೇ ಬಿ ಫ್ಲಾಟಿಶ್ ಓಪನ್ ಆದರೆ ಅಂತೂ ಟ್ರೇಡ್ ಮಾಡೋದೇ ಬೇಡ. ಇಫ್ ಇಟ್ ಇಸ್ ಅನ್ ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಲೆಟ್ ಸಿ ಟ್ರೇಡ್ ಅಂತ. ಬಟ್ ಯಾವಾಗ ಗ್ಯಾಪ್ ಡೌನ್ ಓಪನ್ ಆಯಿತು ಮಾರ್ಕೆಟು, ಐ ಫೀಲ್ ಇಟ್ ಲೈಕ್ ಐ ಕ್ಯಾನಾಟ್ ಕಂಟ್ರೋಲ್ ಮೈ ಸೆಲ್ಫ್. ಸೊ ಲೆಟ್ಸ್ ಟ್ರೇಡ್ ಇಟ್. ಒಂದು ಟ್ರೇಡ್ ನೋಡೋಣ ಮಾರ್ಕೆಟಲ್ಲಿ. ಸೊ ಲಾಸ್ಟ್ ಟ್ರೇಡ್ ಆಫ್ ದ ಮಂತ್ ನೋಡುವ ಅಂತ ಟ್ರೇಡ್ ಹಾಕ್ಕೊಂಡೆ. ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದ್ರ ಪ್ರಕಾರನೇ ಸಿಂಪಲ್ ಟ್ರೇಡು, ಈಸಿ ರಿವಾರ್ಡು, ಒಳ್ಳೆ ಟ್ರೇಡ್ ಸಿಕ್ತು ನನಗೂ ಕೂಡ. ಜಸ್ಟ್ ಡನ್ ಫಾರ್ ದ ಡೇ. ಸೊ ಆಲ್ಮೋಸ್ಟ್ ಸಿಂಗಲ್ ಟ್ರೇಡು ಒಂದು ಒಳ್ಳೆ ಪ್ರಾಫಿಟ್ನ ಕೊಟ್ಟಿದೆ. ಕ್ಲೋಸ್ ಇಟ್. ಲೈಕ್ ಪ್ರೀಮಿಯಮ್ಸ್ ಕೂಡ ಹೈಯೇ ಇದ್ದಾವೆ, ಪ್ರೀಮಿಯಮ್ಸ್ ಏನು ಕಡಿಮೆ ಇಲ್ಲ. ಅರ್ಧ ಮನಿ ಪ್ರೀಮಿಯಮ್ಸೇ ಆಲ್ಮೋಸ್ಟು ನಿಮಗೆ ಒಂದು 200 ಹತ್ರನೇ ಪ್ರೀಮಿಯಮ್ಸ್ ಇದ್ದಾವೆ. ಸೊ ಯೂಶ್ವಲಿ ಅರ್ಧ ಮನಿ ಅಷ್ಟು ಇರೋದಿಲ್ಲ, ಬಟ್ ಇವಾಗಿದೆ, ಏನೂ ಮಾಡೋಕ್ಕಿಲ್ಲ. ಇದೇ ಅಂದಮೇಲೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಟ್ರೇಡ್ ಮಾಡಬೇಕು. ನಾನು ಈ ವೀಕ್ ಫುಲ್ ಅರ್ಧ ಮನಿಲೇ ಟ್ರೇಡ್ ಮಾಡಿರೋದು. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಗುಡ್ ಫ್ರೈಡೇ ಫಾರ್ ಮೀ. ಸೊ ಹೋಪ್ ಯು ಗೈಸ್, ಎಸ್ಟರ್ಡೇ ನನಗೆ ಗುಡ್ ಡೇ ಆಗಿಲ್ಲ, ಬಟ್ ಇವತ್ತು ಟುಡೇ ಇಸ್ ಅ ಗುಡ್ ಡೇ. ಹೋಪ್ ಯು ಗೈಸ್ ಮೇಡ್ ಇಟ್ ಗುಡ್ ಪ್ರಾಫಿಟ್ ಟುಡೇ. ನೀವುಗಳು ಕೂಡ ಪ್ರಾಫಿಟ್ ಮಾಡ್ಕೊಂಡಿರಾ ಅಂದ್ಕೊಳ್ತೀನಿ. ಮೆಸೇಜ್ಗಳಿಗೆ ರಿಪ್ಲೈ ಕಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ನಿಮ್ಮ ಮೆಸೇಜ್ಗಳನ್ನ ನಾನು ಚೆಕ್ ಮಾಡಿದ್ದೀನಿ. ಯಾರ್ಯಾರ್ದು ಪ್ರಾಫಿಟ್ಟು, ಲಾಸು, ಥಿಂಗ್ಸು ಏನೇನು ಕಳಿಸಿರ್ತೀರಾ ಎಲ್ಲದನ್ನು ಗೈಡ್ ಮಾಡಿಕೊಡ್ತೀನಿ. ಸೊ ಇವತ್ತಿಂದು ಟ್ರೇಡ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಸ್ಟೂಡೆಂಟ್ಸ್ಗೆ 3-4 ಸಿನಾರಿಯೋಸ್ ಹೇಳಿರ್ತೀನಿ. ಇಟ್ಸ್ ಅ ಕ್ಲಿಯರ್ ಕಟ್ ಸಿನಾರಿಯೋ. ಮಾರ್ಕೆಟಲ್ಲಿ ಅವ್ರಿಗೆ ಕ್ಲಿಯರಾಗಿ ಹೇಳಿದೆ, ಇಫ್ ಮಾರ್ಕೆಟ್ ಓಪನ್ಸ್ ಬಿಲೋ ದಿಸ್ ಲೆವೆಲ್, ಮಾರ್ಕೆಟ್ ಇಲ್ಲಿಂದ ಕೆಳಗಡೆಗೆ ಓಪನ್ ಆದರೆ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಬಿಕಾಸ್ ನಿನ್ನೆ ಏನು ಬೈ ಮಾಡ್ಕೊಂಡು ಹೋಗಿದ್ದಾರೆ ಬಜೆಟ್ಗೋಸ್ಕರ, ದೇ ಆರ್ ಇನ್ ಟು ಟ್ರ್ಯಾಪ್ ಅಂತ. ಸೊ ಮಾರ್ಕೆಟ್ ಅದರಿಂದ ಅದು ಎಕ್ಸಾಕ್ಟ್ ಅದೇ ಲೆವೆಲಲ್ಲೇ ಓಪನ್ ಆಯ್ತು ಇವತ್ತು. ಸೊ ಅದೇ ಲೆವೆಲ್ ಓಪನ್ ಆಯಿತು, ವೆಯ್ಟ್ ಮಾಡ್ತಿದ್ದೆ ನೋಡೋಣ. ಮಾರ್ಕೆಟು ಓಪನ್ ಆಗ್ತಿದ್ದಂಗೆ ಲೈಕ್ ಎವ್ರಿ ಡೇ ಏನು ಮಾಡ್ತಿದೆ, ಓಪನ್ ಆಗ್ತಿದ್ದಂಗೆ ಫಸ್ಟ್ ಕ್ಯಾಂಡಲ್ 100 ಪಾಯಿಂಟ್ಸ್ ಕ್ಯಾಂಡಲ್ ಮಾಡ್ತಾಯಿದೆ. ಸೊ ಇವತ್ತು ಕೂಡ ಒಂದು 100 ಪಾಯಿಂಟ್ ಕ್ಯಾಂಡಲ್ ಏನಾದ್ರು ಮಾಡ್ಬೋದೇನೋ, ಡೇಲು ಹತ್ರ ಬರ್ಬೋದೇನೋ. ದೆನ್ ಐ ಕ್ಯಾನ್ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಆ್ಯಂಡ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಅಂತ ವೆಯ್ಟ್ ಮಾಡ್ತಿದೆ. ಬಟ್ ಮಾರ್ಕೆಟು ಇವತ್ತು ಅಷ್ಟು ದೊಡ್ಡ ಕ್ಯಾಂಡಲ್ ಏನು ಮಾಡಲಿಲ್ಲ. ಮಾರ್ಕೆಟ್ ಇವತ್ತು ಸಿಂಪಲ್ಲಾಗಿ ಆಲ್ಮೋಸ್ಟು 50-60 ಪಾಯಿಂಟ್ ಒಂದು ಕ್ಯಾಂಡಲ್ ಆಯಿತು. ಸೊ ಇಟ್ಸ್ ಲೈಕ್ ಐ ಅಂಡರ್ಸ್ಟುಡ್ ಏನಂದರೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟು. ಬಿಕಾಸ್ ಬಜೆಟ್ಗಿಂತ ಮುಂಚೆ ಲೈಕ್ ಯೂಶ್ವಲಿ ಟಾಪು ಬಾಟಮ್ ಹೋಲ್ಡ್ ಮಾಡಿಟ್ಟಿರ್ತಾರೆ, ಹಾಗಾಗಿ ಮೂಮೆಂಟ್ ಆಗೋದು ಡೌಟ್ ಅಂದ್ಕೊಂಡು ಸುಮ್ಮನಿದೆ. ದೆನ್ ಯಾವಾಗ ಮಾರ್ಕೆಟು ಬ್ಯಾಕ್ ಟು ಮೈ 50% ಲೆವೆಲ್, ಇಟ್ಸ್ ಅ ಕ್ಲಿಯರ್ ಕಟ್ ಝೋನ್. ಸೊ ಮಾರ್ಕೆಟ್ ಈಸ್ ಅನ್ ಶಾರ್ಪ್ ಫಾಲ್, ಫುಲ್ ಬ್ಯಾಕ್ ಹೋದರೆ ಇಲ್ಲಿಂದಲೇ ಬೀಳಬೇಕು. ಇಲ್ಲಿಂದ ಮೇಲೆ ಹೋದರೆ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಲೈಕ್ ದಿಸ್ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು, ಕ್ಲಿಯರ್ ಆಗಿತ್ತು. ಮಾರ್ಕೆಟ್ ಬಿದ್ದರೆ ಇಲ್ಲಿಂದ ಬೀಳುತ್ತೆ, ಅದರ್ವೈಸ್ ಮಾರ್ಕೆಟ್ ಇಲ್ಲಿಂದ ಬೀಳೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಎಕ್ಸಾಕ್ಟಾಗಿ 50%ಗೆ ಬಂದಾಗ ಟ್ರೇಡ್ ಎತ್ಕೊಂಡಿದ್ದೀನಿ. ಐ ಗಾಟ್ ಇಟ್ ಫಾರ್ ವೆರಿ ಗುಡ್ ಮೂಮೆಂಟ್. ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಟ್ರೇಡ್ ಎಕ್ಸಿಟ್ ಆಗಿದೆ. ಸೊ ಅದು ಆಲ್ಮೋಸ್ಟು ಹೇಳ್ಬೇಕಂದ್ರೆ 20 ಪಾಯಿಂಟ್ ಹತ್ರ ಮೂವ್ ಆಗಿದೆ. ಸೊ ಐ ಕ್ಯಾಪ್ಚರ್ಡ್ 15 ಪಾಯಿಂಟ್ಸ್, ಅನದರ್ 5 ಪಾಯಿಂಟ್ಸ್ ನಂದಲ್ಲ ಅದು. ಸೊ ನನಗೇನು ಬೇಕಿತ್ತು ಅದು ಸಿಕ್ಕಿದೆ. ದಟ್ ಈಸ್ ಮೋರ್ ದೆನ್ ಎನಫ್. ವೆರಿ ಸಿಂಪಲ್ ಟ್ರೇಡ್. ಒಂದೇ 5 ನಿಮಿಷದೊಳಗಡೆ, 5 ನಿಮಿಷನಲ್ಲ, 2-2.5 ನಿಮಿಷಕ್ಕೆ ನನ್ನ ಟ್ರೇಡೇ ಮುಗಿದೋಗಿತ್ತು. ಸೊ ಇಟ್ ಇಸ್ ಅ ಸಿಂಪಲ್ ಲಾಜಿಕ್, ಸಿಂಪಲ್ ಟ್ರೇಡ್. ಸೊ ಸ್ಟೂಡೆಂಟ್ಸ್ಗಳು ಐ ಗೆಸ್ ಇಲ್ಲೇ ಟ್ರೇಡ್ ಮಾಡಿರ್ತಾರೆ ತುಂಬ ಜನ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮಾರ್ಕೆಟ್ ಸೈಡ್ ವೇಸ್ ಟು ವಾಲಟೈಲ್ ಎರಡೂ ಟ್ರೇಡ್ ಮಾಡ್ತಿರೋದ್ರಿಂದ ಮಾರ್ಕೆಟಲ್ಲಿ ನಿಮಗೆ ಸ್ಮಾಲ್ ಗ್ಯಾಪ್ ಡೌನ್ ಏನಾದ್ರು ಆಗಿದ್ದರೆ ಮಾರ್ಕೆಟ್ ಇಲ್ಲೇ ಬೀಳೋದು, ಅಪ್ ಸೈಡ್ ಹೋಗೋದು, ಡೌನ್ ಸೈಡ್ ಬರೋದು, ಇಲ್ಲೇ ಡ್ರಾಮಾ ಮಾಡ್ತಿತ್ತು. ಇವಾಗ ಏನಾಗಿದೆ, ಸ್ವಲ್ಪ ಗ್ಯಾಪ್ ಡೌನ್ ಜಾಸ್ತಿ ಆಗಿರೋದ್ರಿಂದ ಬೈಯರ್ಸ್ಗಳಿಗೂ ಅಷ್ಟು ಸ್ಟ್ರೆಂತ್ ಇಲ್ಲ. ಬಟ್ ಇವೆಂಟ್ ಇರೋದ್ರಿಂದ ಬಯರ್ಸ್ಗಳು ಸ್ಟ್ರೆಂತ್ನ ಶೋ ಆಫ್ ಮಾಡ್ತಿದ್ದಾರೆ. ಓಕೆನಾ, ಬಯರ್ಸ್ಗಳು ಸ್ಟ್ರೆಂತ್ನ ಶೋ ಆಫ್ ಮಾಡ್ತಿದ್ದಾರೆ. ಸೊ ಹಾಗಾಗಿನೇ ಮಾರ್ಕೆಟು ಲೈಕ್ ವಾಲಟಿಲಿಟಿ ಜಾಸ್ತಿ ಇದೆ. ಸೊ ಬಿ ಕೇರ್ಫುಲ್. ಲೈಕ್ ಬಜೆಟಲ್ಲೂ ಅಷ್ಟೇ ತುಂಬ ಮೆಸೇಜ್ಗಳು ನೋಡಿದೆ ನಾನು, ಸರ್ ಬಜೆಟಿಗೆ ಸ್ಟ್ರಾಟಜಿ ಹೇಳಿ ಅಂತ. ಆನೆಸ್ಟ್ಲಿ ಹೇಳ್ತೀನಿ, ಬಜೆಟ್ಗೆ ಅಂತ ಯಾವುದೇ ಸ್ಟ್ರಾಟಜೀಸ್ ನನಗೆ ಗೊತ್ತಿಲ್ಲ. ಸೊ ನಾನು ಇಲ್ಲಿವರೆಗೂ ಯೂಶ್ವಲಿ ಬಜೆಟಲ್ಲಿ ಟ್ರೇಡೇ ಮಾಡಲ್ಲ. ನಾನು ಎರಡು ಮೈಂಡ್ ಸೆಟ್ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ಬಜೆಟಲ್ಲಿ ನಾನು ಟ್ರೇಡ್ ಮಾಡಲ್ಲ. ಬಟ್ ನನಗೇನಾದರೂ ಸಿಕ್ಕಿದ್ರೆ, ಬೆಟರ್ ಆಪರ್ಚುನಿಟೀಸ್ ಅನ್ನೋದು ಸಿಕ್ಕಿದ್ರೆ ಮಾತ್ರ ಟ್ರೇಡ್ ಮಾಡ್ತೀನಿ. ಅದರ್ವೈಸ್ ನಾನು ಬಜೆಟ್ ಟ್ರೇಡರ್ ಅಲ್ಲ ನಾನು. ಬಿಕಾಸ್ ನನಗೆ ಒಂದು ದಿನದ ಗ್ಯಾಮ್ಲಿಂಗ್ ಮಾಡಿ ಮೈಂಡ್ ಸೆಟ್ ಹಾಳು ಮಾಡ್ಕೊಳ್ಳೋ ಮೈಂಡ್ ಸೆಟ್ ನಂದು ಇರೋದಿಲ್ಲ. ಹಾಗಾಗಿನೇ ಸೊ ನೀವು ನನ್ನನ್ನು ಕೇಳಿದರೆ ನಾನು ಏನೂ ಹೇಳೋಕ್ಕಾಗಲ್ಲ. ತುಂಬ ಮೆಸೇಜ್ಗಳಿಗೆ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ಏನಕ್ಕೆ ಎಲ್ರಿಗೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಒಂದೇನೆಂದರೆ ನನ್ನ ಬಜೆಟ್ಗೆ ಅಂತ ಯಾವುದೇ ಸ್ಟ್ರಾಟಜೀಸ್ ಮಾಡೋದಿಲ್ಲ. ಸೊ ನನಗದು ಸ್ಟ್ರಾಟಜೀಸ್ ಬಗ್ಗೆ ಐಡಿಯಾನೂ ಇಲ್ಲ. ಸೊ ಅವರವರ ರಿಸ್ಕ್ ರಿವಾರ್ಡು, ಲೈಕ್ ಕೆಲವರು ಸ್ಟ್ರಾಟಜೀಸ್ ಮೇಲೆ ವರ್ಕ್ ಮಾಡೋರು ಇರ್ತಾರೆ. ಇನ್ನು ಕೆಲವು ಕಾಲ್ ಟಿಪ್ಸ್ ಕೊಡೋರಿಗೆ ಅವರಿಗೆ ಬಜೆಟ್ ಎಲ್ಲ ಬಂದು ಈಸಿ ಟು ಕಾಲ್ ಟಿಪ್ಸ್. ಯಾಕೆಂದರೆ ಕಾಲ್ ಕೊಡ್ತಿದ್ದಂಗೆ ಅದೊಂದು 50 ಪಾಯಿಂಟ್ ಮೇಲೆ ಹೋದ್ಲು, ಕೆಳಗಡೆ ಹೋಗಲಿ, ದೇ ಕ್ಯಾನ್ ಶೋ ಇಟ್ ಸೇ ಇಟ್ ಲೈಕ್ ನೋಡಿ ನಾವು ಕೊಟ್ಟ ಮೇಲೆ 10%, 1:10, 5, 6, 8 ಬ್ಲಾ ಬ್ಲಾ ಹೇಳೋದೇ ಈಸಿ ಅಂತ. ಬಟ್ ನಾನು ಬಜೆಟ್
ಬಜೆಟ್ ಫೇವರಬಲ್ ಟ್ರೇಡರ್ ಅಲ್ಲ ನಾನು, ನನಗೆ ಬಜೆಟ್ ಫೇವ್ರೇಟ್ ಕೂಡ ಅಲ್ಲ. ನನಗೆ ಇವೆಂಟ್ ಟ್ರೇಡ್ಸ್ ಇದ್ರೇ ನಾನು ಟ್ರೇಡ್ ಮಾಡಲ್ಲ. ಇವೊಂದು ನಾನು ಜಾನ್ವರಿ ಫಸ್ಟ್ ಡೇಯಿಂದ ಟ್ರೇಡ್ ಮಾಡಬೇಕಾದ್ರೆ ಮೈಂಡಲ್ಲಿತ್ತು. ಸೊ ಜಾನ್ವರಿ ಎಂಡಿಗೆ ಬಜೆಟ್ಗೆ ಮಾರ್ಕೆಟ್ ಪ್ರಿಪೇರ್ ಆಗುತ್ತೆ. ಸೊ ಜಾನ್ವರಿ 20th ಆದಷ್ಟು ಮ್ಯಾಕ್ಸಿಮಮ್ ಪುಷ್ ಮಾಡು ಟ್ರೇಡ್ನ, ಲೈಕ್ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ. ಅದಾದಮೇಲೆ ಪ್ರಾಫಿಟ್ ಸಿಗುತ್ತೆ ಇಲ್ವೋ ಗೊತ್ತಿರಲ್ಲ, ಬಿಕಾಸ್ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಪ್ರಾಪರಾಗಿ ವರ್ಕ್ ಮಾಡಲ್ಲ, ಮತ್ತು ಮಾರ್ಕೆಟಲ್ಲಿ ವಾಲಟಿಲಿಟಿ ಜಾಸ್ತಿ ಇರುತ್ತೆ, ಅವಾಗ ನ್ಯೂಟ್ರಲ್ ಆಗ್ಬೋದು ಅಂತ. ಅದೇ ರೀಸನ್ಗೆ ನಿನ್ನೆ ಇವತ್ತು ಎಲ್ಲ ನಾನು ಐ ಫೆಲ್ ಇಟ್ ಲೈಕ್ ಲೆಟ್ ಇಟ್ ನ್ಯೂಟ್ರಲ್ ಅನ್ನೋ ಥರನೇ ಇದ್ದೆವು ನಾನು. ಸೊ ಇವತ್ತು ಓಕೆ, ಇವತ್ತು ಲೈಕ್ ನಿನ್ನೆನೂ ಜಸ್ಟ್ ಮಿಸ್ ಆಗಿ ಟ್ರೇಡ್ಸ್ ಅಷ್ಟೇ ಅದು ನನಗೆ, ದಟ್ಸ್ ಓಕೆ. ನಿನ್ನೆ ಲಾಸಲ್ಲೇ ನಾನು ಕ್ಲೋಸ್ ಮಾಡಿಲ್ಲ, ಇಟ್ಸ್ ಅ ಕಾಸ್ಟ್ ಟು ಕಾಸ್ಟ್ ಥಿಂಗ್. ಸೊ ಇವತ್ತು ಅಗೇನ್ ಮಾರ್ಕೆಟ್ ಗಿವನ್ ಮಿ ಗುಡ್ ಪ್ರಾಫಿಟ್. ನಿಮಗೆ ನೋಡ್ತೀನಿ ನಾಳೆ ನಂದು ಮಂತ್ಲಿ ಪ್ರಾಫಿಟ್ ಲಾಸ್ ವೀಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಜಾನ್ವರಿ ಮಂತಲ್ಲಿ ಇಟ್ಸ್ ಸ್ಟಾರ್ಟ್ ಎಟ್ 2026 ಸ್ಟಾರ್ಟೆಡ್ ಗುಡ್ ಟು ಮೀ. ಹೋಪ್ ಯು ಗಾಯ್ಸ್ ನಿಮಗೂ ಕೂಡ ಗುಡ್ಡಾಗಿ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ. ಮೇಕಿಂಗ್ ಲೈಕ್ ಕಂಪೇರ್ ಟು ಅರ್ಲಿಯರು ಲಾಸ್ಟ್ 3-4 ಮಂತ್ಸಿಂದು ಹೇಳೋದಾದರೆ ಅದಕ್ಕಿಂತ ಕ್ರಾಸ್ ಮಾಡಿದ್ದೀನಿ. ನೋಡುವ, ನಾಳೆ ನಿಮಗೆ ಹಾಕ್ತೀನಿ ಅದನ್ನು, ಲೈಕ್ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟು ದಿನದ ಲಾಸ್ ಆಗಿದೆ ಎಲ್ಲದನ್ನು ನಾಳೆ ನಿಮಗೆ ಗೈಡ್ ಮಾಡ್ತೀನಿ. ಹೋಪ್ ಯು ನಿಮಗೆ ಅದು ಲಾಜಿಕ್ ಕೂಡ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೇಮೇ ಮಾರ್ಕೆಟಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ 50%ಇಂದ ಮೇಲಕ್ಕೆ ಹೋಗಕ್ಕೆ ಆಗ್ತಿಲ್ಲ ಮಾರ್ಕೆಟಲ್ಲಿ, ಬಿಕಾಸ್ ಮಾರ್ಕೆಟ್ ಮೈಟ್ ಬಿ ಇವತ್ತು ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಯಾರನ್ನು ಸುಮ್ಮನೆ ದುಡ್ಡು ಹಾಕೋಕ್ಕೆ ಇಷ್ಟಪಡೋಲ್ಲ, ದೇ ಆಲ್ರೆಡಿ ಆ ಟಾಪಿಂದ ಶಾರ್ಟ್ ಮಾಡಿರೋರ್ಬೋದು, 25,000ದಿಂದ ಕೆಳಗಡೆ ಶಾರ್ಟ್ ಮಾಡಿರೋರ್ಬೋದು, ದೇ ಅವ್ರಿಗೆ ಒಂದು ಒಳ್ಳೆ ರೇಂಜ್ ಇದೆ, ಪ್ರೀಮಿಯಂ ಡಿ ಕೆ ಕೂಡ ಫಾಸ್ಟ್ ಇದೆ. ಸೊ ಬೋತ್ ಥಿಂಗ್ಸ್ ದೇ ಆರ್ ಗೆಟಿಂಗ್. ಸೊ ಅದಕ್ಕೇ ಅವರುಗಳು ಕೂಡ ಈಸಿಯಾಗಿ ಟ್ರೇಡ್ ಎಷ್ಟು ಮಾಡೋದು ಟ್ರೇಡಬಲ್ ಕ್ವಾಂಟಿಟೀಸ್ನು ಟ್ರೇಡ್ ಮಾಡ್ತಿದ್ದಾರೆ, ಲೈಕ್ ಅವರು ಕಂಫರ್ಟಬಲ್ ಅವರು ಮಾಡ್ತಿರ್ತಾರೆ. ಸೊ ಹಾಗಾಗಿನೇ ಗೋಲ್ಡ್ ಅಂತೂ ನಿಜವಾಗ್ಲೂ ಹೇಳ್ತೀನಿ, ಆನೆಸ್ಟ್ಲಿ ಈ ಮಂತಲ್ಲಿ ಟ್ರೇಡ್ ಮಾಡಿಲ್ಲ ಅನ್ನೋದಕ್ಕಿಂತ ಐ ಆಮ್ ಹ್ಯಾಪಿ ನಾನು ಟ್ರೇಡ್ ಮಾಡಿಲ್ಲ ಅಂತ. ರೀಸನ್ ಇಷ್ಟೇ, ಅನ್ಬಿಲಿಯಬಲ್ ವೊಲಾಟಿಲಿಟಿ, ಅನ್ಬಿಲಿಯಬಲ್. ಐ ಕ್ಯಾಂಟ್ ಸೇ ಎನಿಥಿಂಗ್. ಲೈಕ್ ಮಾರ್ಕೆಟು ಏನಾಗ್ತಿದೆ, ಕಂಟ್ರಿನೇ ಗೋಲ್ಡ್ನ ಬೈ ಮಾಡ್ತಿದ್ದಾವೆ, ತುಂಬ ಕಂಟ್ರೀಸ್ಗಳು ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿನೇ ಲೈಕ್ ನಿಮಗೆ ಇದು ಇವತ್ತು ಸ್ಟಾರ್ಟ್ ಆಗಿದ್ದಲ್ಲ, ಥಿಂಗ್ಸ್ಗಳು ಗೋಲ್ಡು ಪರ್ಚೇಸಿಂಗ್ ಬಗ್ಗೆ ಪ್ಲಾನಿಂಗ್ಸು ಎಲ್ಲ ಸ್ಟಾರ್ಟ್ ಆಗಿರೋದು 2022 ಸ್ಟಾರ್ಟ್ ಆಗಿದೆ. ಯಾವಾಗ ನಿಮಗೆ ರಷ್ಯಾ ಉಕ್ರೇನ್ ವಾರ್ ಸ್ಟಾರ್ಟ್ ಆಯಿತು, ಯಾವಾಗ ನಿಮಗೆ ಅಮೆರಿಕಾದವರು ರಷ್ಯಾದವರು ಇನ್ವೆಸ್ಟ್ ಮಾಡಿದ ಬಾಂಡ್ಗಳ ಅಮೌಂಟ್ನ ನಾವು ರಿಟರ್ನ್ ಕೊಡಲ್ಲ ಅಂದರು. ಸೊ ಆವಾಗ ಇಟ್ಸ್ ಕ್ಲಿಯರ್ ಕಟ್, ಎಲ್ಲ ಕಂಟ್ರಿಗೂ ಗೊತ್ತಿತ್ತು, ಈಗ ನಮ್ಮ ಅಮೌಂಟ್ ಇನ್ವೆಸ್ಟ್ಮೆಂಟ್ ಬಾಂಡ್ ಮೇಲೆ ಇರೋದು ಅಮೆರಿಕಾದವರು ನಾಳೆ ದಿನ ಕೊಡಲ್ಲ ಅಂದರೆ ನಮ್ಮ ಹತ್ರ ಏನು ಉಳ್ಕೊಳ್ಳಲ್ಲ ಅಂತ. ಅದೇ ರೀಸನ್ಗೆ ಅವತ್ತು ಸ್ಟಾರ್ಟ್ ಮಾಡಿದರು ತುಂಬ ಕಂಟ್ರಿಗಳು ಗೋಲ್ಡ್ನ ಪರ್ಚೇಸ್ ಮಾಡಲಿ ಇಟ್ಕೊಳ್ಳಿಕ್ಕೆ. ಸೊ ಅದು ಸ್ಲೋಲಿ ಇನ್ನು 2-3 ವರ್ಷಕ್ಕೆ ತುಂಬ ಹೆವಿ ಆಗ್ತಿದೆ, ಯಾಕೆಂದರೆ ಗೋಲ್ಡ್ ಈಸ್ ಎ ಪ್ರಿಷಿಯಸ್ ಮೆಟಲ್, ನಿಮಗೆ ತೆಗ್ದಷ್ಟು ಸಿಗೋದಿಲ್ಲ, ಅದು ಹೋಗ್ತಾ ಖಾಲಿ ಆಗಲೇಬೇಕು ಒಂದಿನ. ಸೊ ಹಾಗಾಗಿನೇ ಅದು ಅಪ್ಪರ್ ಸೈಡ್ ಸರ್ಕ್ಯೂಟ್ ಮಾಡ್ತಾ ಇದೆ. ಬಟ್ ಲೈಕ್ ತುಂಬಾ ಅಪ್ಸೈಡ್ ಬಂದಿದ್ದರಿಂದ ದಿಸ್ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಇತ್ತು ನಿನ್ನೆ. ಲೈಕ್ ಈ ಥರ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಆಗಲ್ಲ. ಒಂದೊಂದು ಕ್ಯಾಂಡಲ್ ಬಂದು ನಿಮಗೆ 100 ಪಾಯಿಂಟ್ 50 ಪಾಯಿಂಟ್ ಮಾಡಿದರೆ ಎಲ್ಲಿಂದ ಮಾಡ್ತಾರೆ, ಅದು ಗೋಲ್ಡಲ್ಲಿ ನಿನ್ನೆ 415 ಪಾಯಿಂಟ್ ಬಿದ್ದಿದೆ ಗೋಲ್ಡು. ಇಮ್ಯಾಜಿನ್ ಮಾಡಿ, 415 ಪಾಯಿಂಟು ಟಾಪಿಂದ ಹಿಡ್ಕೊಂಡು ಅವನಿಗೆ ಹ್ಯೂಜು. ಬಟ್ ಕ್ಯಾಂಡಲ್ಸ್ಗಳು ನೋಡಿದರೆ ನನಗೆ ಶಾಕ್ ಅನಿಸುತ್ತೆ, ಒಂದೊಂದು ಕ್ಯಾಂಡಲ್ 20-25 ಪಾಯಿಂಟ್ ಕ್ಯಾಂಡಲ್ ಆಗ್ತಿದ್ದಾವೆ. ಸೊ ಎಲ್ಲಿಂದ ಟ್ರೇಡ್ ಎತ್ಕೊಂಡು ಟ್ರೇಡ್ ಮಾಡ್ತೀರಾ? ಸೊ ಬಿ ಕೇರ್ಫುಲ್, ಬಿಕಾಸ್ ಈ ಥರದ ವಾಲಟಿಲಿಟಿಗಳಲ್ಲಿ ನಿಮ್ಗೆ ಹಾಕ್ಕೊಂಡು ಬ್ಲೋಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮಗೆ ಲೈಕ್ ನಾನು ಡಿಸೆಂಬರ್ ಮಂತಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಹೋಗಲಿ ಆರಾಮ್ಸೆ ಹೋಗ್ತಿತ್ತು, ಎಲ್ಲೋ ವಾರದಲ್ಲಿ ಒಂದಿನ ವಾಲಟೈಲ್ ಆಗೋದು, ಆಮೇಲೆ ಸ್ಲೋ ಆಗೋದು, ಇದಾಗೋದು. ಬಟ್ ಜಾನ್ವರಿ ಮಂತಲ್ಲಿ ಅಂತೂ ಅನ್ಬಿಲಿಯಬಲ್ ಗೋಲ್ಡು ಅನ್ಬಿಲಿಯಬಲ್ ಮೂಮೆಂಟ್ಸ್ನ ತೋರಿಸಿದೆ. ಹೋಪ್ ಯು ಗಾಯ್ಸ್ ಅಂಡರ್ಸ್ಟುಡ್. ಸೊ ಗೋಲ್ಡ್ ಬಗ್ಗೆನೂ ನಾನು ಹೆಚ್ಚಿಗೆ ಹೇಳಿದ್ದೀನಿ ನಿಮಗೆ ಫಸ್ಟೇ. ಸೊ ಗೋಲ್ಡ್ ಟ್ರೇಡ್ ಮಾಡೋದು ಈಸಿ, ಟಫ್ ಏನಲ್ಲ. ಬಟ್ ಏನಂದರೆ ನಿಮಗದು ಥಿಂಗ್ಸ್ ಸಿನಾರಿ ಎರಡೂ ಅರ್ಥ ಆಗಬೇಕು. ಸೊ ದಿಸ್ ಈಸ್ ದ ನಿಫ್ಟಿ ಟ್ರೇಡ್ ಆಫ್ ದ ಡೇ. ಸೊ ಹೈಯರ್ ಟೈಮ್ ಫ್ರೇಮ್ ಕೂಡ ಸೇಮ್ ಅದನ್ನೇ ಹೇಳ್ತಾ ಇದೆ, ಏನಂದರೆ ದಿಸ್ ಈಸ್ ದ ಹ್ಯೂಜ್ ಸಪೋರ್ಟ್ ಇನ್ ದ ಮಾರ್ಕೆಟ್. 25,000 ಇಂದ ಮೇಲಕ್ಕೆ ಏನಿದೆ ಹ್ಯೂಜ್ ಸಪೋರ್ಟ್ ಇದೆ ಮಾರ್ಕೆಟಲ್ಲಿ. ಸೊ ಇಲ್ಲಿ ಸೈಡ್ ವೇಸ್ ಇದೆ. ನಾಳೆ ನೋಡಬೇಕು ನಿರ್ಮಲಾ ಅಮ್ಮನ ಒಂದೊಂದು ಸ್ಪೀಚಿಗೆ ಒಂದು ಕೆಳಗಡೆ ಒಂದು ಮೇಲೆ ಒಂದು ಬಾಟಮು ಏನೇನು ಮಾಡುತ್ತೆ ಅಮ್ಮನ ಸ್ಪೀಚಿನ ಪ್ರಕಾರ ನೋಡುವ. ನಾಳೆ ಅಂದರೆ ಭಾನುವಾರ ನೋಡುವ ಏನೇನಾಗುತ್ತೆ ಅಂತ. ಲೆಟ್ಸ್ ಸಿ. ಓಕೆ, ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ವೀಕೆಂಡ್. ಲೆಟ್ಸ್ ಸೀಟ್ ಆನ್ ಸಂಡೇ. ನೋಡುವ, ಸಂಡೇ ಕಂಫರ್ಟಬಲ್ ಇದ್ದರೆ ಟ್ರೇಡ್ ಮಾಡ್ತೀನಿ, ಅದರ್ವೈಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಬಜೆಟ್ ಟ್ರೇಡ್ಸ್. ನೋಡುವ.